ಪಾದಚಾರಿಗಳಿಗೆ ಕಾರು ಡಿಕ್ಕಿಯಾಗಿದೆ. ಈ ಸಂದರ್ಭದಲ್ಲಿ ಇಬ್ಬರು ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, 48 ವರ್ಷದ ಶಿವಾನಂದ್ ಹಾಗೆಯೇ 40 ವರ್ಷದ ಅಶೋಕ ಮೃತಪಟ್ಟಿದ್ದಾರೆ. ಹೌದು, ಪಾದಚಾರಿಗಳಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಆಗಿರುವಂತಹ ಅವಘಡ ಇದು. ಗದಗ್ನ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಈ ಅಪಘಾತ ಸಂಭವಿಸಿದೆ. ನಿದ್ದೆಯ ಮಂಪರಿನಲ್ಲಿ ಕಾರು ಚಾಲಕ ಡಿಕ್ಕಿ ಹೊಡೆದಿದ್ದಾನೆ. ಮಹಾರಾಷ್ಟ್ರದಿಂದ ಲಕ್ಷ್ಮೇಶ್ವರಕ್ಕೆ ಆ ಕಾರು ಬರ್ತಾ ಇತ್ತು. ವಾಕ್ ಮಾಡ್ತಾ ಇದ್ದವರ ಮೇಲೆ ಕಾರು ಹರಿದು ಬಿಟ್ಟಿದೆ. ಕಾರಿನ ಡಿಕ್ಕಿಯ ರಭಸಕ್ಕೆ ಇಬ್ಬರು ಕೂಡ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಲಕ್ಷ್ಮೇಶ್ವರ ಠಾಣೆ ಪೊಲೀಸರಿಂದ ಸ್ಥಳ ಪರಿಶೀಲನೆ ನಡೆದಿದೆ. ನೋಡಿ, ವಾಕ್ ಮಾಡ್ತಾ ಇದ್ದದ್ದು ಕೂಡ ತಪ್ಪಾಗಿ ಹೋಯಿತು. ಈ ಜಬರಾಯ ಯಾವಾಗ ಹೇಗೆ ಸಂಭವಿಸುತ್ತಾನೆ ಅನ್ನೋದನ್ನು ಊಹೆ ಕೂಡ ಮಾಡೋದು ಅಸಾಧ್ಯ. ಒಂದು ಕಡೆ ನಿದ್ದೆ ಮಂಪರ್ನಲ್ಲಿ ಕಾರು ಚಾಲಕ ಕಾರು ಚಾಲನೆಯನ್ನು ಮಾಡ್ತಾ ಇದ್ದ. ಪಾದಚಾರಿಗಳು ತಮ್ಮ ಪಾಡಿ ತಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾರು ರಭಸವಾಗಿ ಬಂದು ಡಿಕ್ಕಿ ಹೊಡೆದ ಪರಿಣಾಮ 48 ವರ್ಷದ ಶಿವಾನಂದ ಹುಲ್ಕೋಟಿ ಹಾಗೆಯೇ 40 ವರ್ಷದ ಅಶೋಕ್ ಸರ್ವಿ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಮಹಾರಾಷ್ಟ್ರದಿಂದ ಲಕ್ಷ್ಮೇಶ್ವರಕ್ಕೆ ಬರ್ತಾ ಇದ್ದಂತಹ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಆಗಿರುವಂತಹ ಅವಘಡ ಇದು.